ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾಗವೇಣಿ ಹುಲಿಕೆರೆ. ಇದೀಗ ಹೆಡ್ಲೈನ್ಸ್. ಇತ್ತೀಚಿನ ದಿನಮಾನಗಳಲ್ಲಿ ನಿರುದ್ಯೋಗ ಅಂತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ತಾಂಡವಾಡ್ತಾ ಇದೆ. ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಸರ್ಕಾರಿ ಕೆಲಸಕ್ಕೋಸ್ಕರ ಅಲೆದಾಡಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಬಳ್ಳಾರಿ ಜಿಲ್ಲೆ ಹೂವಿನಹಳ್ಳಿ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ದೇವರಾಜ್ ಅವರ ಹೊಲದಲ್ಲಿ ನಾವು ಇವತ್ತು ಬಂದಿದ್ದೇವೆ. ಅವರು ಯಾವುದೇ ಸರ್ಕಾರಿ ಕೆಲಸವನ್ನು ನೆಚ್ಚದೆ, ಯಾವುದೇ ಕೆಲಸಗಳಿಗೆ ಅಲೆದಾಡದೆ ಅವರು ತಮ್ಮ ಹೊಲದಲ್ಲಿ ಮಿಶ್ರ ಬೆಳೆಯನ್ನು ಬೆಳೆದಿರ್ತಕ್ಕಂಥದ್ದು. ಇಲ್ಲಿ ಬಾಳೆ ಗಿಡವನ್ನು ಹಚ್ಚಿದ್ದಾರೆ, ಅದರ ಜೊತೆಗೆ ಹೈನುಗಾರಿಕೆಯನ್ನು ಮಾಡಿದ್ದಾರೆ, ಮಾವಿನ ಗಿಡಗಳನ್ನು ಕೂಡ ಹಚ್ಚಿದ್ದಾರೆ. ಈಗ ನಾವು ಆ ರೈತರ ಹೊಲದಲ್ಲಿದ್ದೇವೆ, ಆ ಯುವಕರ ಹೊಲದಲ್ಲಿದ್ದೇವೆ. ಹೊಸಳ್ಳಿ ಗ್ರಾಮದ ಯುವಕರು ನಮ್ಮ ಜೊತೆ ಇದ್ದಾರೆ, ಅವರ ಜೊತೆ ಈಗ ನಾವು ಮಾತಾಡೋಣ ಬನ್ನಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ದೇವರಾಜ್ ಬಾರ್ಕಿ ಅಂತ. ದೇವರಾಜ್ ಅವರೇ, ಹೇಳಿ. ನೀವು ಮೂಲತಃ ಈ ಕೃಷಿ ಮಾಡಲಿಕ್ಕೆ ಏನು ಕಾರಣ? ನೀವು ವಿದ್ಯಾವಂತರು, ಸರ್ಕಾರಿ ಕೆಲಸಕ್ಕೆ ನೀವು ಆಸೆ ಪಡದೆ ಈ ಕೆಲಸ ಮಾಡ್ತಿದ್ರು ಅಂತ ಗೊತ್ತಾಯ್ತು. ಆ ಕಾರಣಕ್ಕೋಸ್ಕರ ನಾವು ನಮ್ಮ ಟೀಮಲ್ಲಿ ಬಂದಿದ್ವಿ. ನಿಮಗೆ ಏನು ಅನಿಸ್ತಾ ಇದೆ ಕೃಷಿ ವಿಚಾರದಲ್ಲಿ? ಕೃಷಿ ತುಂಬ ಮನಸ್ಸಿಗೆ ತೃಪ್ತಿಕರವಾದಂಥ ಸಂಗತಿ. ನಾವು ಎಜುಕೇಷನ್ ಮುಗಿಕೊಳ್ಳೆ ನೌಕರಿಗೋಸ್ಕರ ಸ್ವಲ್ಪ ಹುಡುಕಾಡಿದ್ವಿ, ಪ್ರೈವೇಟ್ ಜಾಬ್ ಅದ್ರ ಬಗ್ಗೆ ಸರ್ಚ್ ಮಾಡಿದ್ವಿ. ಅಲ್ಲಿ ಕೊಡೋ ಸ್ಯಾಲ್ರಿ ಗಿಲ್ರಿ ನೋಡಿ ಗೌರ್ಮೆಂಟ್ಸ್ ತುಂಬ ಸ್ಟ್ರಗಲ್ ಆಯಿತು. ಹಾಗಾಗಿ ಅದು ಬಿಟ್ಟು ನಾವು ಕೃಷಿ ಮಾಡೋಣ ಅಂತ ಅಂದ್ಕೊಂಡು ಕೃಷಿಗೆ ಇಳಿದ್ವಿ. ನಮಗೆ ಈ ಸಾಂಪ್ರದಾಯಿಕ ಬೇಸಾಯ ಇಷ್ಟ ಆಗಲಿಲ್ಲ. ಹೊಲದ ಮನಸ್ಸಲ್ಲಿ ಭತ್ತ ಇನ್ನು ಎಲ್ಲರೂ ಯಾವ ಥರ ಆಗ್ತಿತ್ತು ಆ ಥರ ಮಾಡ್ತಿದ್ವಿ. ಭತ್ತದಲ್ಲಿ ಭೂಮಿಗೆ ಹಾನಿಕಾರದ ಸಂಗತಿಗಳು ಜಾಸ್ತಿ ಆಗುತ್ತೆ, ಯಾಕಂದರೆ ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡ್ತೀವಿ, ಗೊಬ್ಬರ ಯೂಸ್ ಮಾಡ್ತೀವಿ. ಅಷ್ಟೊಂದು ಲಾಭದಾಯಕ ಏನಾಗಲ್ಲ. ಆಮೇಲೆ ಭೂಮಿಗೆ ಕ್ರಮೇಣ ಅದು ಫಲವತ್ತತೆ ಕಳ್ಕೊಂತ ಹೋಗುತ್ತೆ. ಹಾಗಾಗಿ ನಮಗೆ ಹೊಲದ ಮನಸ್ಸಲ್ಲಿ ಮಾಡ್ತಾಯಿದ್ವಿ. ಸಡನ್ನಾಗಿ ಇಲ್ಲ, ಇದು ಹೊಲದ ಮನಸ್ಸಲ್ಲಿ ಮಾಡಿದರೆ ಏನೂ ಉಪಯೋಗ ಇಲ್ಲ, ಸ್ವಲ್ಪ ಚೇಂಜಸ್ ಏನಾರು ಮಾಡೋಣ. ಹಾಗಾಗಿ ಒಂದು ಹೊಸ ಪ್ರಯತ್ನಕ್ಕೆ ಮಿಶ್ರ ಬೆಳೆ ಮಾಡೋಣ ಅಂತ ಅಂದ್ಕೊಂಡು ನಾವು ಇದು ಕಾರ್ಯಕ್ಕೆ ಬಾಳಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಮುಂಚೆ ಪಪ್ಪಾಯಿ, ಪೇರ್ಲ, ಮೋಸಂಬಿ ಏನೋ ಹಾಕೋಣ ಹಂಗೆ ಹಿಂಗೆ ಅಂದ್ಕೊಂಡ್ವಿ. ಅದು ಎಲ್ಲ ಕೊರೋನಾ ಬಂತು ಅಂದ್ಕೊಂಡ್ರೆ ಟೈಮಲ್ಲಿ. ಹಾಗಾಗಿ ಅವು ಯಾವುವು ಅಷ್ಟೊಂದು ಸೂಕ್ತ ಆಗಲಿಲ್ಲ ನಮ್ಮ ಟೈಮಲ್ಲಿ. ಬಾಳೆ ಹಾಕೋಣ ಅಂತ ಕಡೆಯದಾಗಿ ನಿರ್ಧಾರ ಮಾಡ್ಕೊಂಡ್ವಿ. ಹಾಗಾಗಿ ಇಲ್ಲಿ ನಾವು ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ, ಆರ್ಗಾನಿಕ್ ಯೂಸ್ ಮಾಡ್ತಾಯಿದ್ದೀವಿ. ವೇಸ್ಟ್ ಡಿಕಂಪೋಸರ್, ಆಮೇಲೆ ಸಗಣಿ ನೀರು ಅವನ್ನೆಲ್ಲ ಅಷ್ಟ ನಾವು ಕಂಟಿನ್ಯೂ ಮಾಡ್ಕೊತ ಬಂದಿದ್ವಿ. ಹಾಗಾಗಿ ನಾವು ಈ ಬಾಳೆ ಒಳಗಡೆ ಮಧ್ಯೆ ಮಾವು ಹಾಕಿದ್ವಿ. ಅದು ವೆರೈಟಿ ಮಾವುಗಳು ಹಾಕಿದ್ವಿ. ಮಲ್ಲಿಕ, ಮಲ್ಗೋವ, ಕೇಸರಿ, ಬಾದಾಮಿ ಈ ಥರ ಎಲ್ಲ ಹಾಕೊಂಡಿದ್ವಿ. ಸುತ್ತ ಮುಂದೆ ಫ್ಯೂಚರ್ಗೆ ಹೆಲ್ಪ್ ಆಗಲಿ ಅಂತ ತ್ಯಾಗ ಹಾಕಿದ್ವಿ. ಸಾಗುವಾನಿ, ಇದು ಮಹಾಗನಿ ಇವೆಲ್ಲ ಹಾಕ್ಕೊಂಡಿದ್ವಿ. ಆಮೇಲೆ ಕಡೆ ಮನಿ ಪೂರ್ತಿಗೋಸ್ಕರ ಏನು ಕೆಮಿಕಲ್ ಯೂಸ್ ಮಾಡಿದಂಥ ತರಕಾರಿ ಹಾಕೊಂಡಿದ್ದೀವಿ ಮನಿ ಪೂರ್ತಿಗೋಸ್ಕರ. ಬಾಳಿ ಇದ್ದಂಗಿದೆ ಅಂತಂದು ಹೋಗೋರು ಬರೋರೆಲ್ಲ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಭೂಮಿಗೆ ನಾವು 3G 4G ಕೊಡ್ತಾ ಇಲ್ಲ. ಈಗ ಭತ್ತ ಮಾಡ್ತಾ ಇದ್ದಾಗ 3G 4G ಕೊಡ್ತಿದ್ವಿ, ನೀರು ನೆಸ್ತಿದ್ವಿ. ಹಾಗಾಗಿ ಭೂಮಿಯ ಗುಣಮಟ್ಟ ಆಳವಾಗಿ ಕಮ್ಮಿ ಆಗ್ತಿತ್ತು. ಈಗ ಭೂಮಿ ಮಟ್ಟ ಇಂಪ್ರೂವ್ ಆಗಿದೆ, ಎರೆಹುಳುಗಳು ಇಂಪ್ರೂವ್ ಆಗಿದ್ದಾವೆ, ಭೂಮಿಯ ಒಂಥರ ನೋಟನೇ ಚೇಂಜ್ ಆಗಿದೆ. ಈಗ ವಾತಾವರಣ ಫುಲ್ ಕ್ಲಿಯರ್ ಇದೆ. ನಮ್ಮದು ಏನೋ ಅನ್ಸುತ್ತೆ, ಭೂಮಿಗೆ ಕೊಡಬೇಕು, ನಮ್ಮ ನಿಯತ್ತಾಗಿ ಭೂಮಿ ಒಳ್ಳೆ ನಮಗೆ ಕೊಡುತ್ತೆ ಅನ್ನೋದು. ಹಾಗಾಗಿ ಭೂಮಿಗೆ ಕೆಮಿಕಲ್ಸ್ ಕೊಡಬಾರ್ದು, ಫ್ಯೂಚರಲ್ಲಿ ಭೂಮಿ ಕಾಪಾಡ್ಕೋಬೇಕು. ಪೀಳಿಗೆಗೆ ನಾವು ಭೂಮಿ ಬಿಟ್ಟು ಹೋಗೋದ್ರ ಜೊತೆಗೆ ಫಲವತ್ತತೆ ಕೂಡಿಸಿ ಬಿಟ್ಟು ಹೋಗ್ಬೇಕು ಅನ್ನೋದು ನಮ್ಮದು ಆಸೆ ಆಗಿತ್ತು. ಸರಿ, ಹಾಗಾಗಿ ಈ ಥರ ಮಾಡ್ಕೊಂಡಿದ್ವಿ. ಉಪಕಸಬಾಗಿ ಹೈನುಗಾರಿಕೆ ಮಾಡ್ಕೊಂಡಿದ್ದೀವಿ. ಅದು ಜವಾರಿ ಹೈನುಗಾರಿಕೆ. ಈ ಮೋಳಿ ಸಾಕಾಣಿಕೆ ಮಾಡಿದ್ರೆ ಅದಕ್ಕೆ ರೋಗಗಳು ಜಾಸ್ತಿ ಇರ್ತವೆ, ಕೆಸರು ಬಾವು ಆ ಥರ ಈ ಥರ ಅಂದ್ಕೊಂಡು ಸರಿ.